सार्वजनिक किंवा व्यक्तिगत जीवनात माणसाने श्रद्धा आणि निष्ठेने वागले पाहिजे. श्रद्धा आणि प्रामाणिकता माणसाला उच्च स्थान मिळवून देतात आणि समाज अशा व्यक्तीला सन्मानाने स्वीकारतो, असे बेळगाव उत्तर मतदारसंघाचे आमदार आसिफ सेठ यांनी सांगितले. आज बेळगावातील कन्नड भवन येथे अंजुमन कॉलेजचे सेवामुक्त प्राचार्य डॉक्टर HI तिम्मापूर यांच्या गुणमधुर अभिनंदन ग्रंथाच्या प्रकाशन आणि सन्मान समारंभाच्या अध्यक्षस्थानी ते बोलत होते. आपल्या भाषणात आमदार सेठ म्हणाले की डॉक्टर तिम्मापूर यांनी प्राचार्य म्हणून अंजुमन कॉलेजच्या विकासात महत्त्वपूर्ण योगदान दिले आहे. त्यांनी महाविद्यालयाच्या सर्वांगीण वाढीसाठी अथक परिश्रम घेतले. एक सांस्कृतिक विचारसरणी असलेले प्राध्यापक म्हणून त्यांनी विद्यार्थ्यांमध्ये सांस्कृतिक जाणीव निर्माण केली. प्रिन्सिपल पार्ट ವರ್ಷದಿಂದ ಒಂದು 2 ವರ್ಷ ಆಯ್ತು ರಿಟೈರ್ ಆಗಿ 2 ವರ್ಷ ಆಯ್ತು ರಿಟೈರ್ ಆಗಿ 2 ವರ್ಷ ಆಯ್ತು. ಅವನ್ನ ತಿಳಿದ ನಾವು ಎಲ್ಲ ಪಾಲಿಟಿಷಿಯನ್ ಕಾರ್ಪೊರೇಟರ್ ಇರಲಿ, ಶಾಸಕರಿರಲಿ, ಸಚಿವರು ಇರಲಿ, ಮುಖ್ಯಮಂತ್ರಿ ಇರಲಿ, ಪ್ರಧಾನಮಂತ್ರಿ ಇರಲಿ, ನಾವು ಕುರ್ಚಿ ಬಿಡುವುದೇ ಇಲ್ಲ. ಹಂಗ ನಮ್ ತಿಮ್ಮಾಪುರ ಸಾಹೇಬ್ರ ಅದಾರ, ಕುರ್ಚಿನ ಬಿಡ್ಲಿಕ್ಕೆ ತಯಾರಿಲ್ಲ. It was in a lighter note. ಅವ್ರು ಹೇಳಿದ್ರು ರಿಟೈರ್ ಆಯ್ತ ಮೇಲೆ ನಾ ಆರಾಮ್ ಮಾಡ್ತೀನಿ ಅಂತ. ಬಟ್ ವಿ ಇನ್ಸಿಸ್ಟೆಡ್. ಅವ್ರು ಇಷ್ಟು ಒಳ್ಳೆ ಇನ್ಸ್ಟಿಟ್ಯೂಷನ್ಗೆ ಅಡ್ಮಿಷನ್ ಕೊಡ್ತಾ ಇದ್ದಾರೆ, ಎಜುಕೇಶನ್ ಕೊಡ್ತಾ ಇದ್ರು, ಮಕ್ಕಳ ಜೊತೆ ಇಷ್ಟು ಒಳ್ಳೆ ಆದವರು. ಯು ಶುಡ್ ಕಂಟಿನ್ಯೂ ಆಸ್ ಅನ್ ಆನರಿ ಸರ್ವಿಸ್ ಅಂದ್ರೆ ಅವ್ರು ಕೊಡ್ತಾ ಹೋಗ್ತಾ ಇದ್ದಾರೆ. ಐ ಶುಡ್ ಥ್ಯಾಂಕ್ ಹಿಮ್ ಫಾರ್ ದಟ್. ಪೂಜೆ ಅಜ್ಜ ಅವ್ರಿಗೆ ಆರೋಗ್ಯ ಆರಾಮಿಲ್ಲ, ಅಥವಾ ಹೋಗುದಿಲ್ಲ, ಹೆಚ್ಚು ಮಾತಾಡುದಿಲ್ಲ. ಐ ವುಡ್ ಲೈಕ್ ಟು ಡಾಕ್ಟರ್ HI ತಿಮ್ಮಾಪುರ್ ಅವರ ಸುಮಾರು 25 ವರ್ಷಗಳಿಂದ ನನ್ನ ಪರಿಚಯ ಅವರು. ನಾವು ಶಿವಸೊನಗರದಲ್ಲಿ ಕಾರಂಜಿ ಮಠದ ನೂತನ ಸ್ಥಾಪನೆ ಮಾಡಿದಾಗಿಂದಲೂ ನಮ್ಮ ಎಲ್ಲ ಶಿವಾನುಭವಗಳಲ್ಲಿ, ವಿಶೇಷ ಕಾರ್ಯಕ್ರಮಗಳಲ್ಲಿ, ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಅನೇಕ ಉಪನ್ಯಾಸಗಳನ್ನು ನೀಡಿ ನಮಗೆ ಬಹಳ ಚೇರ್ಪಡಿಸಿದ್ರು. ಅಷ್ಟೇ ಅಲ್ಲ, ಬಹುಶಃ ಅನೇಕ ಮಠಗಳಿಗೆ, ಅನೇಕ ಸಂಘ ಸಂಸ್ಥೆಗಳಿಗೆ ಶರಣ ತತ್ವದ ಉಪನ್ಯಾಸ ಮಾಡೋಕೆ ಕೂಡ ಅವ್ರನ್ನ ಕಳಿಸಿದ್ದು ನನ್ನ ಮಾನಸದಲ್ಲಿದೆ. ಹೀಗೆ ತಿಮ್ಮಾಪುರ್ ಅವರು ಎಲ್ಲರೂ ಹೇಳಿದ ಹಾಗೆ ಅವರ ದೇಹ ಮುಸ್ಲಿಂ ಆದರೂ ಕೂಡ ಮನಸ್ಸು ಕನ್ನಡ. ವಿಶೇಷವಾಗಿ ಅವರ ಸಂಪರ್ಕ ಇದ್ದಿದ್ದು ಈ ಭಾಗದ ಎಲ್ಲ ಲಿಂಗಾಯತ ಮಠದ ಸ್ವಾಮಿಗಳ ಜೊತೆ ಜಾಸ್ತಿ ಸಂಪರ್ಕ ಅವರು. ಗದಿಗೆ ದೊಡ್ಡ ಮಠದ ಜಗದ್ಗುರುಗಳಾಗಲಿ, ನಾಗರೋಸ ಮಠದ ಸ್ವಾಮಿಗಳಾಗಲಿ, ಚಿಂಚಣಿ ಮಠದ ಸ್ವಾಮಿಗಳು, ನರಸೋಶಿ ಮಠದ ಜಗದ್ಗುರುಗಳು ನನ್ನ ಜೊತೆಗೆ, ಹೀಗೆ ಅನೇಕ ಮಠಾಧೀಶರಿಗೆ ಜೊತೆಗೆ ಕೂಡಿ ಕೆಲಸ ಮಾಡಿದಂತ ಒಬ್ಬ ಭಾವೈಕ್ಯತೆಯನ್ನು ಬೀರುವಂತಹ ವ್ಯಕ್ತಿ ಅಂದ್ರೆ ಡಾಕ್ಟರ್ HI ತಿಮ್ಮಾಪುರ್ ಅಂತ ಬಹಳ ಅಭಿಮಾನದಿಂದ ಬಯಸ್ತಾ ಇದ್ದೇನೆ. ನೋಡಿ ಎಷ್ಟು ಸಂತೋಷ ಆಗ್ತದ. ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ, ಅದು ಬಹಳ ಕಡು ಬಡತನದಲ್ಲಿ ಹುಟ್ಟಿ ಕಷ್ಟಪಟ್ಟು ಧಾರವಾಡದಲ್ಲಿ MA ಓದುವಾಗ ಅವರು ಆತ್ಮಚರಿತ್ರೆ ಬಂದಾಗ ನನ್ನ ಕಣ್ಣೀರು ಬಂದು ಓದುವಾಗ ಅವ್ರು ಹೇಳಿದ್ರು, ವಾರಕ್ಕೊಂದ್ಸಲ ಎಲ್ಲರೂ ಶ್ರೀಮಂತರ ಮಕ್ಕಳ ಹಾಸ್ಟೆಲ್ನಲ್ಲಿ ನಾನೊಬ್ಬ ಬಡವ, ವಾರಕ್ಕೊಂದ್ಸಲ ನಮ್ಮ ತಾಯಿ ರೊಟ್ಟಿ ಬಡಿದು ರೊಟ್ಟಿ ಪಲ್ಯ ಕಳಿಸಿಕೊಡ್ತಿದ್ಲು. ಒಂದು ಸಲ ಆಕಸ್ಮಿಕ ಬಸ್ ಮಿಸ್ ಆಯ್ತಂದ್ರೆ ನಾನು ವಾರ ಇಡೀ ಚಿರುಮರಿ ತಿಂದು ನೀರು ಕುಡಿದಿರ್ಬೇಕಾಗ್ತಿತ್ತು. ಆದ್ರೆ ತಮ್ಮ ತೊಂದರೆಯನ್ನ, ಬಡತನವನ್ನು ಅವ್ರು ಯಾರಿಗೂ ಹೇಳಿಕೊಡ್ಲಿಲ್ಲ. ಅಂದ್ರೆ ಇಷ್ಟು ಸ್ವಾಭಿಮಾನಿ ವ್ಯಕ್ತಿ. ಆ ಒಣಗಿದ ರೊಟ್ಟಿಯನ್ನು ಊಟ ಮಾಡುವಾಗ ಎಲ್ಲರ ಸ್ನೇಹಿತರು ಕರಿತಿದ್ರಂತೆ, ಬಾರೋ ತಿಮ್ಮಪ್ಪ ಊಟ ಮಾಡೋ ಬಾರೋ ಎಲ್ಲರೂ ಕೂಡ ತಿಳ್ಕೊಂಡು. ಇಲ್ಲ, ನಾನು ಹಸುವಾಗಿಲ್ಲ, ಆಮೇಲೆ ನಾನು ಊಟ ಮಾಡ್ತಂತ. ಯಾಕಂದ್ರೆ ಕಾಯಿಪಲ್ಯ ಇದ್ದಿಲ್ಲ, ಸಾರು ಮಾಡ್ಕೊಂಡು ರೊಕ್ಕ ಇದ್ದಿಲ್ಲ. ಆ ಒಣ ರೊಟ್ಟಿಗಳನ್ನು ನೀರಲ್ಲಿ ಎದ್ದಿ ತಿನ್ನುವಂತ ಒಂದು ಪ್ರಸಂಗ ಅವರಿಗೆ ಬಂದಿದ್ದನ್ನು ನೋಡಿದಾಗ ಆ ಆತ್ಮಚರಿತ್ರವಾಗಿ ನನ್ನ ಕಣ್ಣಲ್ಲಿ ನೀರುವಂತು. ಅಂದಲ್ಲೇ ಇವತ್ತು ಡಾಕ್ಟರ್ ತಿಮ್ಮಾಪುರ್ ಅವರು ಈ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಅಂದ್ರೆ ಅವರ ಬಡತನದಲ್ಲಿ ಬೆಳೆದು ಬಂದ ಕಾರಣ. ನೋಡಿ, ನಾವು ಬಡತನದಲ್ಲಿ ಬೆಳೆದು ಬಂದರೂ ಕೂಡ ಮಕ್ಕಳಿಗೇನು ಕಡಿಮೆ ಮಾಡ್ಲಿಲ್ಲ. ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ರು, ಒಳ್ಳೆ ಸಂಸ್ಕಾರ ಕೊಟ್ರು, ಒಳ್ಳೆ ಪರಿವಾರದಲ್ಲಿ ಮದುವೆ ಮಾಡಿ ಕೊಟ್ರು.
ಅವತ್ತು ಸಮಾಜದಲ್ಲಿ ಇವತ್ತು ಗೌರವ ಬದುಕುವಂತ ಮಾಡಿ ಕೆಲಸ ಮಾಡಿದಾರಲ್ಲ, ಅವ್ರಿಗೆ ಎಷ್ಟು ಅಭಿನಂದನೆ ಸಲ್ಲಿಸರು ಬಹಳ ಕಡಿಮೆ. ಯಾಕಂದ್ರೆ ನಾನು ಮೊನ್ನೆ ಬಂದಾಗ ಹೇಳಿದೆ, ತಿಮ್ಮಾಪುರ ನಾನು ಮಾತಾಡ್ತಾ ಒಂದು ಗಂಟೆ ಕುಳಿತಿದ್ವಿ. ನೀ ಇಲ್ರಿ ಬುದ್ಧಿ, ನಾನು ಬಹಳ ಕಷ್ಟದ ಬಂದನೆ. ಹೌದು ಬಾ ತಿಮ್ಮಾಪುರ, ನೀವು ಕಷ್ಟದ ಬಂದಿದ್ದಕ್ಕೆ ಇವತ್ತು ಒಂದು ಅಜ್ಜಿಮನ ಸಂಸ್ಥೆಯ ಪ್ರಾಚಾರ್ಯಾಗಿ ಸುಮಾರು 10-20 ಜನರು ನಿಮ್ಮ ಕೈಯಲ್ಲಿ PhD ಮಾಡಿದರು. ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ನಿಮ್ಮಲ್ಲಿ ಕಲಿತು ಇವತ್ತು ಉನ್ನತ ಸ್ಥಾನಗಳಲ್ಲಿದ್ದಾರಂದ್ರೆ ನಿಮ್ಮ ಕಷ್ಟಪಟ್ಟ ಏನು ಅಧ್ಯಯನ ಮಾಡಿ ಸಮಾಜ ಸೇವೆ ಮಾಡಿದ್ರಲ್ಲ, ಅದರ ಪ್ರತಿಫಲ ಇವತ್ತು ನಿಮ್ಮೆಲ್ಲ ಆತ್ಮೀಯರು ಕೂಡಿ ಷಷ್ಠಿ ಪೂರ್ತಿ ಅಂಗವಾಗಿ ಅಭಿನಂದನಾ ಸಮಾರಂಭ ಮಾಡ್ತಾ ಇರುವುದು ನಿಮ್ಮ ಕಾರ್ಯಗಳನ್ನ ಮೆಚ್ಚಿಕೊಂಡು, ನೀವು ಸ್ವಭಾವ ಮೆಚ್ಚಿಕೊಂಡು, ನಿಮ್ಮ ವಿದ್ವತ್ತನ್ನು ಮೆಚ್ಚಿಕೊಂಡು ಮಾಡ್ತಾರೆ ಹೊರತಾಗಿ ನಿಮ್ಮ ಪ್ರಶಂಸೆ ಮಾಡೋದಕ್ಕಲ್ಲನೂ ಆತನು ಹೇಳಿದ್ದಾನೆ. ಇವತ್ತು ಎಲ್ಲರೂ ಸೇರಿ ಇವತ್ತು ಅವರನ್ನ ಗೌರವಿಸಿದ್ದೇವೆ. ಅಂಜುಮನ್ ಸೊಸೈಟಿ ಒಂದು ಕಾಲದಲ್ಲಿ ಅಷ್ಟು ಬೆಳೆದಿರಲಿಲ್ಲ. ಆದರೆ ತಿಮ್ಮಪ್ಪ ಅವರವರು ಶಿಕ್ಷಕರು ಪ್ರಾಚಾರ್ಯ ಆದ್ಮೇಲೆ ಬಹಳ ಕಷ್ಟಪಟ್ಟು ಆ ಸಂಸ್ಥೆ ನನ್ನದು, ನಾನು ಅದನ್ನು ಬೆಳೆಸಬೇಕು ಅಂತ ಹಠ ತೊಟ್ಟರು. ಅದಕ್ಕೆ ನೀರು ಎರೆದವರು ನಮ್ಮ ಆತ್ಮೀಯರಾದ ಫಿರೋಜ್ ಶೇಖ್ ಅವರು, ರಾಜೀವ್ ಶೇಖ್ ಅವರು. ಯಾಕಂದ್ರೆ ಅವ್ರಿಗೆ ಎಲ್ಲ ಸ್ವಾತಂತ್ರ್ಯ ಕೊಟ್ಟರು. ಸಂಸ್ಥೆ ಬೆಳೆಸುವುದಕ್ಕಾಗಿ ನಿಮ್ಗೆ ಏನೇನು ಅನುಕೂಲತೆ ಬೇಕು ಎಲ್ಲ ಅನುಕೂಲತೆ ನಾವು ಕೊಡ್ತೀವಿ. ಸಂಸ್ಥೆ ಬೆಳೆಸೋ ಜವಾಬ್ದಾರಿ ನಿಮ್ಮದಂದಾಗ ಬಹಳ ಕಷ್ಟಪಟ್ಟು ಆ ಸಂಸ್ಥೆಯನ್ನ ಬಹಳ ಎತ್ತರಕ್ಕೆ ಬೆಳೆಸಿ ಇವತ್ತು ಬೆಳಗಾವಿಯಲ್ಲಿ ಅಂಜುಮನ್ ಸಂಸ್ಥೆ ಅನ್ನೋದು ಒಂದು ದೊಡ್ಡ ಸಂಸ್ಥೆ ಅಂತ ಮಾಡೋದು ಶ್ರೇಯಸ್ಸು ಡಾಕ್ಟರ್ HR ತಿಮ್ಮಾಪುರ ಸಲ್ಲಿಸುತ್ತದೆ ಅನ್ನೋ ಮಾತನ್ನ ನಾವು ಎಂದೂ ಮರೆಯಬಾರದು. ಇವತ್ತು ಅದಕ್ಕಾಗಿ ಇವತ್ತು ಅವರಿಗೆ ಗುಣಮಧುರ ಒಂದು ಅಭಿನಂದನೆ ಗ್ರಂಥವನ್ನು ಸಲ್ಲಿಸಿದ್ದಾರೆ. ಅಲ್ಲಿ ಬಹುಶಃ ಸುಮಾರು 70 ಲೇಖನಗಳು, ಸುಮಾರು 700 ಪುಟಗಳ ಗ್ರಂಥ ಅದು. ಎಲ್ಲರೂ ಕೂಡ ಇವತ್ತು ಅವರ ಗೆಳೆಯರಾಗಲಿ, ವಿದ್ಯಾರ್ಥಿಗಳಾಗಲಿ, ಆತ್ಮೀಯರಾಗಲಿ, ಮಠಾಧೀಶರಾಗಲಿ ಅವರ ಬಗ್ಗೆ ತಾವು ತಿಮ್ಮಾಪುರ ಹೇಗೆ ಕಂಡ ಅನ್ನೋದನ್ನ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇವತ್ತು ಇತಿಹಾಸ ಉಳಿಯುವ ಹಾಗೆ ಈ ಗುಣಮಧುರ ಗ್ರಂಥ ಬಂದಿದೆ. ದಯಮಾಡು ಎಲ್ಲರೂ ಕೂಡ ಈ गुणमधुर ग्रंथवನ್ನ प्रत्येक ತೆಗೆದುಕೊಂಡು ಓದಬೇಕು. ಯಾಕಂದ್ರೆ डॉक्टर सरजू काटकर यांनी अभिनंदन ग्रंथाचे प्रकाशन करताना सांगितले की हा केवळ अभिनंदन ग्रंथ नसून एक संदर्भ ग्रंथ आहे. भारताच्या सार्वभौमत्वासाठी आणि धर्मनिरपेक्षतेसाठी तिम्मापूर यांच्यासारखी माणसे आवश्यक असल्याचे ते म्हणाले. डॉक्टर धन्वंत हजवागोड यांनी ग्रंथ परिचय करून दिला, तर डॉक्टर बसवराज जगजंपी यांनी अभिप्राय व्यक्त करताना तिम्मापूर हे मुस्लिम शरीरात एक कन्नड हृदय असलेले व्यक्तिमत्व असल्याचे म्हटले. सन्मान स्वीकारताना डॉक्टर तिम्मापूर म्हणाले की बेळगावने मला खूप काही दिले आहे. अंजुमन संस्था माझ्या वाढीसाठी मोठ्या प्रमाणात जबाबदार असल्याने मी त्यांचा ऋणी असल्याचे ते म्हणाले. यावेळी डॉक्टर MS इंचल, डॉक्टर SM गंगाधरय्या, नीलगंगा चरणतिमठ, दीपिका चाटे, डॉक्टर साहुकार कांबळे, AA संधी, आनंद पुराणिक यांच्यासह इतर मान्यवर उपस्थित होते. राजशेखर हिरेमठ, KMM मराठी, बेळगाव.